ತುಂಬಾ ಚಂದ ಬೆಳಿಗ್ಗೆ ಆಯಿ ಆರ್ತಿ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಗುರುವಾರದ ವ್ಲಾಗ್ ಇದು. ನಾನು ಬೆಳಿಗ್ಗೆನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಂಗೇನೆ ಹೆಸರು ಕಾಳನ್ನ ಬೇಯಿಸೋದಕ್ಕೆ ಇಟ್ಬಿಡೋಣ ಅಂತ ಬಂದೆ. ನಿನ್ನೆ ನೆನೆ ಹಾಕಿಟ್ಟಿದ್ದೆ. ನಾನು ಹೆಸರು ಕಾಳಿನ ಹುಸ್ಲಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ. ಹೆಸರು ಕಾಳು ಬೇಯೋದಕ್ಕೆ ಸಮಯ ಬೇಕು. ಹಂಗಾಗಿ ನಾನು ಹೆಸರು ಕಾಳನ್ನ ಬೇಯಿಸೋದಕ್ಕೆ ಇಟ್ಟು ಬಂದೆ. ಓಪನ್ ಪಾತ್ರೆನಲ್ಲೇ ಇಟ್ಬಿಟ್ಟು ಬಂದೆ. ಇನ್ನ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೇವ್ರ ಮನೆಲ್ಲ ಫುಲ್ ಕ್ಲೀನ್ ಮಾಡ್ಬಿಟ್ಟು ದೇವರಿಗೆ ಗಂಧ ಕುಂಕುಮ ಎಲ್ಲ ಇಟ್ಟಿದ್ದೆ. ನಾನು ತುಳಸಿ ಎಲ್ಲ ತಂದಿದ್ದೆ, ಗುರುವಾರ ಅಲ್ವಾ. ಹಂಗೇನೆ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೆ. ಸಾಮಾನ್ಯವಾಗಿ ಬೆಳಿಗ್ಗೆ ನನ್ಗೆ ಸ್ವಲ್ಪ ಲೇಟೇನೆ ತಿಂಡಿ ತಿನ್ನುವಂತದ್ದು. 8:45 9 ಗಂಟೆ ಆಗ್ತದೆ ತಿಂಡಿ ತಿನ್ನುವಷ್ಟರಲ್ಲಿ. ಏನಕ್ಕೆ ಅಂತಂದ್ರೆ ನಾನು ಎಷ್ಟೇ ಬೇಗನೆ ಎದ್ರುನು ಅಂದ್ರೆ ಮನೆ ಕ್ಲೀನಿಂಗ್ ಮುಗಿಸಿ ಸ್ನಾನ ಮಾಡಿ ಬಂದು ಪೂಜೆ ಮುಗಿಸಿ ತಿಂಡಿಗೆ ಹೋಗೋದ್ ಲೇಟೇನೆ. ಎಲ್ಲಾ ಕೆಲ್ಸನು ನಾನು ಒಬ್ಳೆ ಮಾಡ್ಕೊಳ್ಬೇಕಲ್ವಾ. ಹಂಗಾಗಿ ದೇವ್ರ ಮನೆಲ್ಲ ರೆಡಿ ಮಾಡ್ದೆ. ಪೂಜೆಗೆ ಹೊರಗಡೆ ಹೂವ ಎಲ್ಲ ಹಾಕ್ಬೇಕಿತ್ತು, ಬಾಗ್ಲಿಗೆ ರಂಗೋಲಿ ಎಲ್ಲ ಹಾಕ್ಬೇಕಿತ್ತು. ರಂಗೋಲಿ ಎಲ್ಲ ಹಾಕಿ ಕುಂಕುಮ ಎಲ್ಲ ಇಟ್ಬಿಟ್ಟು ಬಂದೆ. ಪೂಜೆಗೂ ಕೂಡ ಇಲ್ಲಿ ನಾನು ರೆಡಿ ಮಾಡ್ಕೊಂಡೆ. ಧೂಪ ಹುಡುಕ್ತಾ ಕುಂತಿದ್ದೆ. ಇವತ್ತಿನ ಗುರುವಾರದ ಪೂಜೆಗೆ ಹೀಗ್ ರೆಡಿ ಮಾಡಿದ್ದೆ, ಸಿಂಪಲ್ ಆಗೇನೆ. ಜೋರು ಮಳೆ ಇವತ್ತು. 9:30 ಆಯ್ತು, ತಿಂಡಿ ಎಲ್ಲ ಆಯ್ತು. ಇನ್ನ ಮಿಕ್ಕಿದ ಕೆಲಸ ಎಲ್ಲ ಸ್ಟಾರ್ಟ್ ಆಗ್ಬೇಕು ಒಂದೊಂದೇನೆ. ಹೊರಗಡೆ ಅಂತೂ ತುಂಬಾ ಮಳೆ, ತಲೆ ಎಲ್ಲ ಒದ್ದೆ ಇವತ್ತು ತಲೆ ಸ್ನಾನ ಗುರುವಾರ ಆದ್ರಿಂದ. ಏನ್ರಿ ಸಮಾಚಾರ? ಇವತ್ತು ಬೆಳಿಗ್ಗೆಯಿಂದ 11 ಗಂಟೆ ಸುಮಾರುವರೆಗೂ ಜೋರ್ ಮಳೆ ಆಗಿತ್ತು. ಏನು ವಿಡಿಯೋ ಮಾಡೋದಕ್ಕೆ ಹೋಗ್ಲಿಲ್ಲ ನಾನು. ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರುವಂತದ್ದು. ಜೂನ್ 11 ಆಯುಷ್ನ ಬರ್ತ್ಡೇ ಇವತ್ತು. ಬರ್ತ್ಡೇಗೆ ಅಂತ ಹೇಳಿ ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು ಸಿಂಪಲ್ ಆಗೇನೆ. ಪಾಪು ಇವತ್ತು ಸ್ಕೂಲಿಗೂ ಕೂಡ ಹೋಗಿರ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತಂದ್ರೆ ಅವನಿಗೆ ಶೀತ ಜ್ವರ ಎಲ್ಲ ಆಗ್ಬಿಟ್ಟಿತ್ತು. ಹಂಗಾಗಿ ಅವನು ಹೋಗಿರ್ಲಿಲ್ಲ. ಮಧ್ಯಾಹ್ನದ ಹೊತ್ತು ಮಲ್ಕೊಂಡ್ ಬಿಟ್ಟಿದ್ದ. ಇವಾಗ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾನೆ. ಏನಕ್ಕೆ ಅಂತಂದ್ರೆ ಕೇಕ್ ಎಲ್ಲ ಕಟ್ ಮಾಡ್ಬೇಕಲ್ವಾ, ಹಂಗಾಗಿ. ಎಷ್ಟೊತ್ತಾಯ್ತು ರೆಡಿಯಾಗಿ? 1 ಅವರ್ ಆಯ್ತು. 1 ಅವರ್ ಆಯ್ತಲ್ಲ. ರೆಡಿ ಏನಿಲ್ಲ, ಮೇಕಪ್ ಇಲ್ಲ, ಲಿಪ್ಸ್ಟಿಕ್. ಪಾಪು ರೆಡಿಯಾಗಿ ನನ್ಗೆ ಕರಿಯೋದಕ್ ಬಂದಿದ್ದ. ಬಾ ಚಿಕ್ಕಮ್ಮ, ಅಲ್ಲೆಲ್ಲ ರೆಡಿ ಮಾಡಿದ್ರು. ನೀನ್ ನೋಡಿದ್ರೆ ಇಲ್ಲಿ ಒಬ್ಳೆ ಕುಂತಿದ್ಯಾ ಅಂತ ಹೇಳಿ ನನ್ಗೆ ಕರಿಯೋದಕ್ ಬಂದಿದ್ದ. ನಾವು ಕಾವ್ಯ ಮತ್ತೆ ಸಂತೋಷ ಬರೋರಿದ್ರು. ಹಂಗಾಗಿ ನನ್ ಮೇಲ್ಗಡೆನೆ ಕುಂತಿದ್ದೆ. ಮತ್ತೆ ಕಾಯ್ತಾ ನಿಂತ್ಕೊಳ್ಬೇಕು ಅಂತ ಹೇಳಿ. ಈ ಬಾರಿ ಪಾಪು ಬರ್ತ್ಡೇ ಕೇಕ್ ಈ ಕಲರ್ ಅಲ್ಲಿ ಮಾಡ್ಸಿದ್ರು. ಪಾಪುನೇ ಹೇಳಿದ್ನಂತೆ ಈ ಕಲರ್ ಬೇಕು ಅಂತ. ತುಂಬಾ ಚಂದ ಕಾಣಿಸ್ತಾ ಇತ್ತು ಈ ಕೇಕ್ ಮಾತ್ರ. ನನ್ಗೆ ಈ ಕಲರ್ ಅಂತಂದ್ರೆ ತುಂಬಾ ಇಷ್ಟ. ನನ್ಗೆ ತುಂಬಾ ಅಂದ್ರೆ ಏನೋ ಒಂಥರ ಕೇಕ್ ನೋಡಿ ಒಂಥರ ಖುಷಿ ಆಯ್ತು. ಪಾಪುಗೆ ಅಂದ್ರೆ ಅವನ್ ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಂತೆ. ಅದೇ ಕಲರ್ ಬೇಕು ಅಂತ. ಕಾವ್ಯಂಗೆ ಸಂತೋಷಂಗೆ ವೇಟ್ ಮಾಡ್ತಾ ಇದ್ವಿ ಇನ್ನೇನ್ ಬರ್ತಾರೆ ಅಂತ. 6 ಗಂಟೆ ಅಷ್ಟೊತ್ತಿಗೆಲ್ಲ ಬರ್ತಾ ಇದ್ರು ಅವರು. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಹಂಗೆ ಎಲ್ಲರೂ ವೇಟ್ ಮಾಡಿದ್ವಿ. ಬಂದ್ರು ಕಾವ್ಯ ಮತ್ತೆ ಸಂತೋಷ್ ಇಬ್ರುನು ಡ್ಯೂಟಿಗೆ ಹೋದವ್ರು. ಬೆಳಿಗ್ಗೆ ಹೋದ್ರೆ ಊಟ ತಗೊಂಡ್ ಹೋಗ್ಬಿಡ್ತಾಳೆ ಕಾವ್ಯ, ಸಂಜೆನೆ ಬರೋದು. ಸಂತೋಷ ಮಧ್ಯದಲ್ಲಿ ಬರ್ತಾರೆ. 1 ಗಂಟೆಗೆ ಬಂದ್ರೆ ಅವರಿಗೆ 1 ರಿಂದ 1:30 ಗಂಟೆ ಊಟದ ಸಮಯ ಇರ್ತದೆ. ಪ್ರತಿ ವರ್ಷನೂ ಕೂಡ ಅಕ್ಕನ್ ತವ್ರ ಮನೆಯವರು ಬರ್ತಾ ಇದ್ರು, ಆಯುಷನ ಅಜ್ಜಿ ಮನೆಯವರು ಬರ್ತಾ ಇದ್ರು. ಈ ವರ್ಷ ಬರೋದಕ್ಕಾಗ್ಲಿಲ್ಲ ಅವರಿಗೆ ಕಾರಣಾಂತರದಿಂದ. ಇದು 9ನೇ ವರ್ಷದ ಹುಟ್ಟಹಬ್ಬ ಅಲ್ವಾ. 8 ವರ್ಷ ಒಂದ್ ಸಾರಿನೂ ಮಿಸ್ಸೇ ಮಾಡಿರ್ಲಿಲ್ಲ. ಈ ವರ್ಷ ಮಿಸ್ ಆಯ್ತು ಕಾರಣಾಂತರದಿಂದ. ಅವ್ರ ಅಜ್ಜಿ ಮನೆಯವ್ರ ಒಂದ್ ಮಿಸ್ಸಿಂಗ್ ಇದ್ರು ಈ ಬಾರಿ. ನೆನ್ಪ್ ಮಾಡ್ಕೊಂಡ್ವಿ. ಹಂಗೇನೆ ಆಯಿ ಆರ್ತಿಗೆಲ್ಲ ರೆಡಿ ಮಾಡಿದ್ರು. ಆರ್ತಿ ಎಲ್ಲ ಮಾಡಿದ್ದಾಯ್ತು. ಪಾಪುಗೆ ಆರ್ತಿ ಎಲ್ಲ ಮಾಡಿ ಕುಂಕುಮ ಎಲ್ಲ ಹಚ್ಚಿ ಅಕ್ಷತೆ ಎಲ್ಲ ಹಾಕಿದ್ವಿ. ಅವನಿಗೆ ಪ್ರತಿ ವರ್ಷನೂ ಇದೇ ಎಕ್ಸೈಟ್ಮೆಂಟ್ ಇರ್ತದೆ. ಆರ್ತಿಗ್ ದುಡ್ಡು ಹಾಕಿ, ದುಡ್ಡು ಹಾಕಿ. ಇವತ್ತು ಗುರುವಾರ ಆದ್ರಿಂದ ವೆಜ್ ಕೇಕ್ ಮಾಡ್ಸಿದ್ರು. ಕಟ್ ಮಾಡು. Happy birthday to you. Happy birthday to you. Happy birthday
ಒರಿಜಿನಲ್ ವಾಯ್ಸ್ ಅನ್ನ ಇಟ್ಟಿದೀನಿ. ಪಾಪುಗೆ ಕೇಕ್ ತಿನ್ನಿಸ್ತಾ ಇದ್ರು. ಪಾಪು ಕೂಡ ಅವ್ರ ಮಮ್ಮಿ ಪಪ್ಪಾಗೆಲ್ಲ ಕೇಕ್ ತಿನ್ನಿಸ್ತಾ ಇದ್ದ. ತಡಿ 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 ಎಲ್ಲಾರು ಒಬ್ಬೊಬ್ರಾಗಿ ಕೇಕ್ ಅನ್ನ ತಿನ್ನಿಸ್ತಾ ಇದ್ವಿ. ಮಾವವರು ತಿನ್ನಿಸ್ತಾ ಇದ್ರು ಕೇಕ್ ಅನ್ನ, ಐ ಕೂಡ ತಿನ್ಸಿದ್ರು. ಆವಾಗ್ಲೇ ನಾನ್ ಹೇಳ್ದೆ ಅಲ್ವಾ, ಪಾಪುಗೆ ಪ್ರತಿ ವರ್ಷನೂ ಇದೇ ಎಕ್ಸೈಟ್ಮೆಂಟ್ ಇರ್ತದೆ ಅಂತ ಹೇಳಿ. ಪ್ರತಿ ವರ್ಷನೂ ಅವನಿಗೆ ಇದೇ ಖುಷಿ ಇರ್ತದೆ. ತುಂಬಾ ದಿನ ಇರ್ಬೇಕಾದ್ರೇನೆ ನನ್ ಬರ್ತ್ಡೇ ಬಂತು ಅಂತ ಹೇಳೋದಕ್ ಶುರು ಮಾಡ್ತಾನೆ. ಕೆಲವೊಂದ್ ಬಾರಿ ಡಿಮ್ಯಾಂಡ್ ಎಲ್ಲ ಮಾಡ್ತಾನೆ ಅದ್ ಕೊಡ್ಸಿ ಇದ್ ಕೊಡ್ಸಿ ಅಂತ ಹೇಳಿ. ಈ ಬಾರಿ ಏನ್ ಜಾಸ್ತಿ ಡಿಮ್ಯಾಂಡ್ ಮಾಡಿರ್ಲಿಲ್ಲ ಯಾರತ್ರನು. ಪಾಪುಗೆ ಅವ್ರ ಪಪ್ಪ ಗಿಫ್ಟ್ ಕೊಡ್ತಾ ಇದ್ರು. ಹಂಗೆ ಸಂತೋಷ, ಕಾವ್ಯ ಎಲ್ಲರೂ ಕೂಡ ಗಿಫ್ಟ್ ಕೊಟ್ರು. ಇನ್ನ ಕಾವ್ಯ ಕೂಡ ಕೇಕ್ ಎಲ್ಲ ತಿನ್ಸಿ ಕಾವ್ಯ ಕೂಡ ಗಿಫ್ಟ್ ತಂದಿದ್ಲು, ಕೊಡ್ತಾ ಇದ್ಲು. ಡೇ ಟು ಯು. ನಾರ್ಮಲ್ ಬಿಡಿ, ಸ್ವಲ್ಪ ಸ್ಪೆಷಲ್ ಅದು ಸ್ಪೆಷಲ್ ಬಾಬಾ. ಈಗ ಅಂತದೇ ಬೇಕಾ ನಿಂಗೆ? ಹ್ಯಾಪಿ ಬರ್ಡೇ. ಕೈ ಕೊಡ್ತಾ ಇದ್ದಾಳ. ಇದಂತೂ ಬೆಸ್ಟ್ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಚಾ ತಿಂಡಿ ಎಲ್ಲ ಹಾಕೊಡ್ರಿ ಬ್ಲೂ ಕಲರ್ ಇನ್ನಿಂದ ಬ್ರೌನ್ ಕಲರ್. ಕಲರ್ ಚೇಂಜ್ ಆಗೋಯ್ತಲ್ಲ. ಸೂರ್ಯ ಸುಟ್ಟೈತಲ್ಲ. ತೆಗಿನಿ ಅಕ್ಕ, ತೆಗಿನಿ. ಥ್ಯಾಂಕ್ಸ್ ಹೇಳ. ಥ್ಯಾಂಕ್ಸ್. ನಂಗೊಂದು ಕೊಡ್ತೀನಿ ಗಿಫ್ಟ್. ತಡಿ 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 ಪಾಪನ್ ಕೊಡ್ದಾಗೆ ಇಲ್ಲ ನಾನು ಬರ್ಲಿಲ್ಲ ಪಾರ್ಟಿಗೆ. ತಗೊಳ್ಬೇಕು. ಕೊಡೆ ಟೈಪ್ ಮಾಡಿದ್ರು ಖಾರ. Hey guys, welcome back to my YouTube channel. Subscribe ಮಾಡಿ, like ಮಾಡಿ, share ಮಾಡಿ. ಬಡ್ಡಿ ಮುಕ್ಕ ಮುಕ್ಕ. ರಾಘವೇಂದ್ರಂಗೆ ವಿಡಿಯೋ ಕಾಲ್ ಮಾಡಿದ್ರು. ರಾಘವೇಂದ್ರ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದ. ರಾಘವೇಂದ್ರ ಮಿಸ್ಸಿಂಗು. ಲಾಸ್ಟ್ ಇಯರ್ ಕೂಡ ರಾಘವೇಂದ್ರ ಇದ್ದ, ಈ ವರ್ಷ ಇಲ್ಲ. ತುಂಬಾ ಜನ ನೀವು ಕೇಳ್ತೀರಿ ರಾಘವೇಂದ್ರ ಏನ್ ಮಾಡ್ತಾ ಇದ್ದಾನೆ, ಏನ್ ಓದ್ತಾ ಇದ್ದಾನೆ ಅಂತ. ಒಂದಿನ ರಾಘವೇಂದ್ರನ ಹತ್ರನೇ ಹೇಳಿಸ್ತೀನಿ ಆಯ್ತಾ. ಪಾಪುಗೆ ಅಕ್ಕ ಒಂದು ರ್ಯಾಬಿಟ್ ಕೊಡ್ಸಿದ್ದಾರೆ. ನನ್ಗದ್ ತುಂಬಾ ಇಷ್ಟ ಆಯ್ತು. ನನ್ ಕೊನೆಯಲ್ಲಿ ಬರ್ತಾ ನೋಡ್ದೆ. ತುಂಬಾ ಚಂದ ಇದೆ ಅದು. ಎಷ್ಟ್ ಕೊಟ್ರು ಅಂತ ನನ್ಗೆ ಗೊತ್ತಾಗ್ಲಿಲ್ಲ. ತುಂಬಾ ಕ್ಯೂಟ್ ಆಗಿದೆ. ಟೆಡ್ಡಿ ಬೇರ್ ಅದು ರ್ಯಾಬಿಟ್. ಇನ್ನ ನಾವೆಲ್ಲರೂನು ಕೇಕ್ ಎಲ್ಲ ಕಟ್ ಮಾಡ್ಬಿಟ್ಟು ಕೊಟ್ವಿ ಎಲ್ಲರಿಗೂನು. ಹಂಗೆ ನಾವು ಕೂಡ ಅಲ್ಲಿ ಒಳಗಡೆ ತಿಂತಾ ಕುಂತಿದ್ವಿ. ಎಲ್ಲರ ಮನೆಗೂನು ಕೊಟ್ಬಿಟ್ ಬಂದ್ರು ಆಯಿ ಮತ್ತೆ ಮಾವ ಅವರು ಹೋಗ್ಬಿಟ್ಟು. ಪಾಪು ಪೇಂಟಿಂಗ್ ಎಲ್ಲ ಮಾಡಿದಾನೆ. ಮನೆ ಫುಲ್ ಗೋಡೆಲ್ಲ ಪೇಂಟಿಂಗ್ ಮಾಡ್ಬಿಟ್ಟಿದ್ದಾನೆ. ನಿಮ್ಗೆ ಪೇಂಟಿಂಗ್ ಕಾಣಿಸ್ಬಹುದು ಅಲ್ಲಲ್ಲಿ. ಅವನಿಗೆ ಪೇಂಟಿಂಗ್ ಅಂತಂದ್ರೆ ತುಂಬಾ ಕ್ರೇಜು. ಅದ್ ಏನೋ ಗೊತ್ತಿಲ್ಲ, ಪೇಂಟಿಂಗ್ ಮಾಡ್ತಾನೆ ಇರ್ತಾನೆ ಯಾವಾಗ್ಲೂನು. ಪಟ್ಟಿ ಮೇಲೆ ಅಷ್ಟೇ ಅಲ್ಲ, ಮನೆ ಗೋಡೆಗೆಲ್ಲ ಪೇಂಟ್ ಮಾಡ್ತಾನೆ ಕೆಲವೊಂದ್ ಬಾರಿ. ಹಂಗಾಗಿ ಸ್ವಲ್ಪ ಪೇಂಟಿಂಗ್ ಎಲ್ಲ ಮನೆದು ಹೊರಟೋಗಿದೆ. ಇನ್ನ ರೂಮ್ ಬಾಗಿಲು ಹಾಕೊಂಡು ಅದೇನೋ ಒಂದು ಗಿಫ್ಟ್ ಬಂದಿತ್ತು ಪಾಪುಗೆ, ಕಾವ್ಯ ತಂದಿದ್ದು. ಅದು ಬೆಳಕಾಗ್ತಾ ಇತ್ತು, ಅದನ್ನ ನೋಡೋದಕ್ಕೆ ಅಂತ ಒಳಗಡೆ ಹೋಗಿದ್ದ. ಇನ್ನ ಸಂತೋಷ ಅಂತೂ ದೊಡ್ಡ ಗಿಫ್ಟ್ ಕೊಟ್ಟಿದ್ರು, ಚಾಕ್ಲೇಟ್ ಗಿಫ್ಟ್. ಒಂದ್ ಕೊಡೋ ಮಗನೆ ಅಂತಂದ್ರೆ ನನಗ್ ಕೊಟ್ಟಿಲ್ಲ. ನನ್ಗೂ ಕೂಡ ಚಾಕ್ಲೇಟ್ ಅಂತಂದ್ರೆ ತುಂಬಾ ಇಷ್ಟ. ಮುಂಚೆಲ್ಲ ತುಂಬಾ ತಿಂತಾ ಇದ್ದೆ, ಇತ್ತೀಚಿಗೆ ಕಡಿಮೆ ಮಾಡ್ಬಿಟ್ಟಿದೀನಿ. ಇನ್ನ ಎಲ್ಲರೂ ಕೂಡ
ಕೇಕು ಖಾರ ಎಲ್ಲ ತಿಂದ್ವಿ. ಅಕ್ಕ ಕೊನೆಯದಾಗಿ ಟೀ ಮಾಡಿದ್ರು ಎಲ್ಲರಿಗೂನು. ಕೇಕ್ ಎಲ್ಲ ತಿಂದಿದ್ದು ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಕುಡಿಲಿ ಎಲ್ಲರೂನು ಅಂತ ಹಂಗೆ ಎಲ್ಲಾರು ಕುತ್ಕೊಂಡು ಟೀ ಎಲ್ಲ ಕುಡಿತಾ ಇದ್ವಿ. ನಾನು ಮತ್ತೆ ಅಕ್ಕ ಇಲ್ಲೇ ಒಳಗಡೆ ಕುತ್ಕೊಂಡು ಟೀ ಕುಡಿತಾ ಇದ್ವಿ. ಈ ವರ್ಷದ ಹುಟ್ಟು ಹಬ್ಬದ ಆಚರಣೆ ಹೀಗಿತ್ತು. ಇನ್ನ ಪಾಪುಗೆ ಇನ್ನೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.